ಹಾಯ್ ನಮಸ್ಕಾರ. ಶೈಲಜಾ ಭಟ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಸಿಕ್ಕಾಪಟ್ಟೆ ಚಳಿ ಮಾರ್ರೆ. ಸ್ಪೆಷಲ್ಲಾಗಿ ಸ್ವೀಟ್ ಕಾರ್ನ್ ಚಿತ್ರಾನ್ನ ಮಾಡ್ತಾ ಇದ್ದೆ. ಚಿತ್ರಾನ್ನಕ್ಕೆ ಎಂತೆಂತ ಹಾಕ್ತೆ ಅಂತ ಕಾಣಿ. 3 ಹಸಿಮೆಣಸು, 3 ಟೊಮೆಟೊ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 3 ನೀರುಳ್ಳಿ ತಗೊಂಡಿದೆ. ಅಷ್ಟನ್ನು ಸಣ್ಣಕ್ಕೆ ಹೆಚ್ಕೊಂಡು ಬತ್ತೆಗ. ಮಾಡೋದೆಂಥ ಕಷ್ಟ ಇಲ್ಲಿಯೇ. ಮತ್ತು ಮಸ್ತೆಲ್ಲ ಸಾಮಾನೆಲ್ಲ ಎಂಥ ಬೇಡ. ಅದಕ್ಕೆ ಸಾಸಿವೆ ಕಾಳು, ಅರಿಶಿನ ಪುಡಿ, ಉಪ್ಪು, ಆಗಲೂ ತೋರಿಸಿದ್ನಲ್ಲೇ ಹಸಿಮೆಣಸು ಹೆಚ್ಚಿಟ್ಕೊಂಡೆ, ನೀರುಳ್ಳಿ, ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡೆ. ಒಂದು 2 ಎಸಳು ಕರ್ಬೇವಿನ ಸೊಪ್ಪು ತಂದು ಉರುಬಿ ಇಟ್ಕೊಂಡಿದ್ದೆ. ಮತ್ತು ಒಂದು ಜೋಳದ ಕುಂಡಿಗೆ ಕಾಳು ಬಿಡಿಸಿ ಇಟ್ಕೊಂಡಿದ್ದೆ. ಒಂದು ಬೌಲಪ್ಪಷ್ಟು ಇತ್ತು. ಈಗ ಗ್ಯಾಸ್ ಹಚ್ಚಿ ಎಣ್ಣೆ ಬಳೆ ಇಟ್ಟೆ. ಚಿತ್ರಾನ್ನಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋದು. ಎಷ್ಟು ಬೇಕಂತ ಗೊತ್ತಾಗ್ತಲ್ಲ ಸುಮಾರಿಗೆ ಅಂದಾಜಿಗೆ. ಜಾಸ್ತಿ ಬೇಕಪ್ಪ ಅವ್ರು ಜಾಸ್ತಿ ಹಾಕೊಂಡ್ಲಕ್ಕ. ಸಾಸಿವೆ ಕಾಳು ಹಾಕಿದೆ. ಅದು ಚಟಪಟ ಅಂದ್ಕೊ ಕರ್ಬೇವಿನ ಸೊಪ್ಪು ಹಾಕೋದು. ಅದಕ್ಕೆ ಹಸಿಮೆಣಸು ಹಾಕಿ ಸತ್ಕ ತಗೊಂಡು ಒಂದೆರಡು ಸತಿ ಮುಗಿಸ್ಕೊಂಡು ಇದು ಮುಗಿಸ್ಕೊಂಡು ಜೋಳ ಹಾಕೋದು. ಜೋಳ ಹಾಕಿ ಒಂದೆರಡು ಸತಿ ಮುಚ್ಚಿ 1 ನಿಮಿಷ 1.5 ನಿಮಿಷ ಹಾಗೆ ಬೇಯೋಕ್ಕೆ ಬಿಡೋದು. ಕಾಣಿ ಅದು ಎಷ್ಟು ಲಾಯ್ಕ್ ಬೆಂದು ಒಳ್ಳೆ ಟುಮ್ಮ ಆಯ್ತು ಕಾಣಿ. ಕಲರೇ ಬದಲಾಯಿತು. ಈಗ ನೀರುಳ್ಳಿ ಹಾಕೋದು. ನೀರುಳ್ಳಿ ಹಾಕಿ 1-2 ಸತಿ ಮುಚ್ಚು. ಅರಿಶಿನ ಪುಡಿ, ಟೊಮೆಟೊ ಹಣ್ಣು ಹಾಕಿ ಮತ್ತೊಂದು ಸತಿ ಮುಚ್ಕೊಂಬುದು. ಈಗ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೆ. ಉಪ್ಪು ಹಾಕಿ ಒಂದು ಸರಿ ಮುಚ್ಚಿ 1 ನಿಮಿಷ ಹಾಗೆ ಬಿಡ್ತಾಯಿದ್ದೆ. ಒಗ್ಗರಣೆಗೆಲ್ಲ ಉಪ್ಪು ಹಿಡ್ಕೊಳತ್ತೆ. ಈಗ ಇನ್ನೊಂದು ಸರಿ ಮುಚ್ಚಿ ಸ್ಟವ್ ಆಫ್ ಮಾಡ್ಕೊಂಡು ಎಣ್ಣೆ ಬಳೆ ಇಳಿಸ್ಕೊಂಡು ಅನ್ನ ಹಾಕಿದೆ. ಅನ್ನ ಪೂರ್ತಿ ಹಾಕಿದೆ. ಈಗ ಸ್ವಲ್ಪ ಅದಕ್ಕೆ ಚಿತ್ರಾನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೆ. ಹೊಡಿ ಉಪ್ಪು ಹಾಕಿದ್ದೆ. ಆವಾಗಲೇ ಹೆಚ್ಚಿಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಈಗ ಹಾಕ್ತಾಯಿದ್ದೆ. ಇನ್ನೆಂತ ಹಾಕೋದಿಲ್ಲ. ಇನ್ನು ಸಟ್ಟಕದಲ್ಲಿ ಉಪ್ಪೆಲ್ಲ ವಾಗತಿ ಅಪ್ಪಂಗೆ ಒಗ್ಗರಣೆ ಎಲ್ಲ ವಾಗತಿ ಅಪ್ಪಂಗೆ ಮುಚ್ಚಿದ್ರೆ ಆಯಿತು. ಮುಚ್ಚಿ ಆಯಿತು. ಸ್ವೀಟ್ ಕಾರ್ನ್ ಚಿತ್ರಾನ್ನ ರೆಡಿ ಆಯಿತು. ಕಂಡ್ರೆ ನಿಮಗೂ ತಿಂಬೋ ಅನ್ನಿಸ್ತಾ ಇತ್ತಲ್ದ. ಮತ್ತೆಂತಕ್ಕೆ ತಡ ಮಾಡಿದ್ರಿ? ನಾಳೆನೇ ನೀವು ಮಾಡಿ ಹೆಂಗಾಯಿತು ಅಂತ ಹೇಳ್ಕೊಂಡು ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಎಲ್ರಿಗೂ ಶೇರ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೆ. ಬಪ್ತ ಹಂಗಾರೆ. ನಮಸ್ಕಾರ.